ಹೊಸ ಕಾರ್ ಪರ್ಚೇಸ್ ಮಾಡೋದಕ್ಕೆ ಒಂದು ಶೋರೂಮ್ ನಲ್ಲಿ ಇದ್ದೀರಿ ಅಂತ ಅನ್ಕೊಳ್ಳಿ. ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ನಿಮ್ಮ ಮುಂದೆ 2 ಆಪ್ಷನ್ಗಳನ್ನು ಇಟ್ಟಿದ್ದಾರೆ. ಒಂದು ಮ್ಯಾನ್ಯುವಲ್ ಗೇರ್ ಇರುವಂತ ಕಾರು, ಇನ್ನೊಂದು ಆಟೋಮ್ಯಾಟಿಕ್ ಕಾರು. ನೀವು ಯಾವುದನ್ನ ಚೂಸ್ ಮಾಡ್ತೀರಿ? ತುಂಬಾ ಜನರಿಗೆ ಕಾರ್ ಪರ್ಚೇಸ್ ಮಾಡಬೇಕು ಅನ್ನುವಾಗ ಈ ಗೊಂದಲ ಇದ್ದೇ ಇರುತ್ತೆ. ದಶಕಗಳಿಂದ ಭಾರತದ ರಸ್ತೆಗಳನ್ನ ಮ್ಯಾನ್ಯುವಲ್ ಕಾರುಗಳೇ ಆಳಿವೆ. ಅವು ಬಜೆಟ್ ಸ್ನೇಹಿ, ಮೇಂಟೆನೆನ್ಸ್ ಸುಲಭ ಮತ್ತು ಡ್ರೈವರ್ಗೆ ಕಾರಿನ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ, ಅದರಲ್ಲೂ ಕೂಡ ಸಿಟಿಗಳಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾದಂತೆ ಪದೇ ಪದೇ ಗೇರ್ ಬದಲಿಸುವ ಕಿರಿಕಿರಿ ಇಲ್ಲದ ಆಟೋಮ್ಯಾಟಿಕ್ ಕಾರುಗಳತ್ತ ಜನ ವಾಲ್ತಾ ಇದ್ದಾರೆ. ಅಂದ್ರೆ ಆಟೋಮ್ಯಾಟಿಕ್ ಕಾರುಗಳೇ ಹೆಚ್ಚು ಜನಪ್ರಿಯವಾಗ್ತಾ ಇದೆ ಅಂತ ಹೇಳಿ. ಸೊ ನೀವೇನಾದ್ರೂ ಕಾರ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ನಿಮಗೆ ಇವೆರಡರಲ್ಲಿ ಯಾವುದು ಬೇಕು ಅಂತ ಹೇಳುವಂತ ಗೊಂದಲವಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಬೆಲೆ, ಫೆಸಿಲಿಟಿ, ಮೈಲೇಜ್ ಮತ್ತು ರೀಸೇಲ್ ವ್ಯಾಲ್ಯೂ ಹೀಗೆ ಪ್ರತಿಯೊಂದು ವಿಷಯವನ್ನ ಕೂಡ ಇನ್ ಡೀಟೇಲ್ ಆಗಿ ನೋಡೋಣ. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಸೊ ಮೊದಲಿಗೆ ಈಗ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ ಇಲ್ಲಿ ಡ್ರೈವ್ ಮಾಡೋರ ಕೈಯಲ್ಲೇ ಎಲ್ಲ ಇರುತ್ತೆ. ಅಂದ್ರೆ ಕಾರು ಓಡಿಸ್ಬೇಕು ಅಂತ ಹೇಳಿದ್ರೆ ಕ್ಲಚ್ ಒತ್ತಿ ಗೇರ್ ಲಿವರ್ ಅನ್ನ ಬಳಸಿ ಗೇರ್ ಅನ್ನ ಬದಲಿಸಬೇಕಾಗತ್ತೆ. ಕಾರು ವೇಗವಾಗಿ ಹೋಗಬೇಕು ಅಂತ ಹೇಳಿದಾಗ ಆ ವೇಗಕ್ಕೆ ಅನುಗುಣವಾಗಿ ಡ್ರೈವರು ಗೇರ್ ಚೇಂಜ್ ಮಾಡ್ತಾ ಇರಬೇಕು. ವೇಗ ಜಾಸ್ತಿ ಮಾಡೋದು ಅಂತ ಹೇಳಿದ್ರೆ 3ರಿಂದ 4ನೇ ಗೇರ್ ಹಾಕೋದು, 4ರಿಂದ 5ನೇ ಗೇರ್ ಹಾಕೋದು, ಹೀಗೆ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗೇನೆ ಕಾರಿನ ವೇಗ ಕಡಿಮೆ ಮಾಡಬೇಕು ಅಂತ ಹೇಳಿದಾಗ 5ರಲ್ಲಿದ್ರೆ 4ಕ್ಕೆ ಗೇರ್ ಹಾಕ್ಬೇಕು, ಆಮೇಲೆ 3ನೇ ಗೇರ್ ಹಾಕ್ಬೇಕಾಗತ್ತೆ. ಸೊ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಬಹಳಷ್ಟು ಕಾರುಗಳು ನಿಮಗೆ ಸಿಗುತ್ತೆ. ಮ್ಯಾನ್ಯುವಲ್ ವೇರಿಯಂಟ್ಸ್ ಅಂತ ಹೇಳಿ ಇರುತ್ತೆ. ನೀವು ಕೂಡ ಇದನ್ನ ಗಮನಿಸಿರ್ಬೋದು. ಹಾಗಿದ್ರೆ ಈ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ನಿಂದ ಆಗುವಂತ ಲಾಭಗಳೇನು ಅಂತ ಹೇಳಿ ನೋಡಿದ್ರೆ, ನೋಡಿ, ಬೆಲೆ ಸ್ವಲ್ಪ ಕಡಿಮೆ ಇರುತ್ತೆ. ಹೈವೇ ಮತ್ತು ಘಾಟ್ ಸೆಕ್ಷನ್ಗಳಲ್ಲಿ ಉತ್ತಮ ಕಂಟ್ರೋಲು, ರಿಪೇರಿ ಖರ್ಚು ಕೂಡ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಕಾರಿನ ಕಂಟ್ರೋಲು ಸಂಪೂರ್ಣವಾಗಿ ಕಾರು ಓಡಿಸುವವರ ಕೈಯಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬಗ್ಗೆ. ಸೊ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ ಏನು? ಹಾಗಿದ್ರೆ ನೋಡಿ, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ ಇಲ್ಲಿ ಕಾರ್ ಸ್ಟಾರ್ಟ್ ಮಾಡಿ ನಂತರ ಒಂದ್ಸಲ ಗೇರ್ ಹಾಕಿದ್ರೆ ಆಯ್ತು, ನಂತರ ತಾನಾಗಿಯೇ ಕಾರ್ ಆ ವೇಗಕ್ಕೆ ಅನುಗುಣವಾಗಿ ಗೇರ್ ಅನ್ನ ಬದಲಿಸುತ್ತೆ. ಇದರಲ್ಲಿ AMT, CVT, ಟಾರ್ಕ್ ಕನ್ವರ್ಟರ್ ಮತ್ತು ಡ್ಯುಯಲ್ ಕ್ಲಚ್ DCT ಅಂತ ಹೇಳುವಂತ ವಿಧಗಳಿದಾವೆ. ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ಮಾರುತಿ ಬೆಲೆನೋ CVT, ಹುಂಡೈ i20 CVT, ಕಿಯಾ ಸೋನೆಟ್ DCT, ಈ ತರ. ಸೊ ಈ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇಂದ ಆಗುವಂತ ಲಾಭಗಳೇನು? ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕಾರು ಓಡಿಸೋರಿಗೆ ಒಂದ್ ಸ್ವಲ್ಪ ಜಾಸ್ತಿ ಲಾಭ ಅಂತಾನೆ ಹೇಳ್ಬೋದು. ಹೌದು, ಟ್ರಾಫಿಕ್ ನಲ್ಲಿ ಸುಲಭವಾಗಿ ಓಡಿಸಬಹುದು, ಕ್ಲಚ್ ಕಿರಿಕಿರಿ ಇಲ್ಲ, ಪದೇ ಪದೇ ಗೇರ್ ಬದಲಿಸುವಂತ ಅವಶ್ಯಕತೆ ಇರೋದಿಲ್ಲ. ಹೈವೇಯಲ್ಲೂ ಕೂಡ ಆರಾಮಾಗಿ ಸ್ಟೇರಿಂಗ್ ಹಿಡ್ಕೊಂಡು ಕೂತ್ಕೋಬಹುದು. ಎಕ್ಸಿಲರೇಟರ್ ಹಾಗೂ ಬ್ರೇಕ್ ಒತ್ತುವ ಕೆಲಸ ಮಾತ್ರ ಇರುತ್ತೆ. ಹಾಗೇನೆ ಹೊಸದಾಗಿ ಕಾರು ಕಲಿಯುವಂತವರಿಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಈಗ ಕ್ವಿಕ್ ಆಗಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಹಾಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಕಾರುಗಳ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಸೊ ನೋಡಿ, ಒಂದು ಕಡೆ ಫೀಚರು ಮ್ಯಾನ್ಯುವಲ್ ಕಾರು ಮತ್ತೆ ಆಟೋಮ್ಯಾಟಿಕ್ ಕಾರು. ನೋಡಿ, ಕಂಟ್ರೋಲು. ಮ್ಯಾನ್ಯುವಲ್ ಕಾರಲ್ಲಿ ಗೇರ್ಗಳ ಮೇಲೆ ಡ್ರೈವರ್ಗೆ ಸಂಪೂರ್ಣ ನಿಯಂತ್ರಣ ಇರುತ್ತೆ. ಅದೇ ಆಟೋಮ್ಯಾಟಿಕ್ ಕಾರ್ ಆದ್ರೆ ಕಾರೇ ಗೇರ್ ಅನ್ನ ನಿರ್ವಹಣೆ ಮಾಡುತ್ತೆ. ಇನ್ನು ಬೆಲೆ ಅಂತ ಹೇಳಿ ಬಂದ್ರೆ ಮ್ಯಾನ್ಯುವಲ್ ಕಾರ್ಗೆ ಕಡಿಮೆ ಬೆಲೆ ಅಂತಾನೆ ಹೇಳ್ಬೋದು, ಬಜೆಟ್ ಸ್ನೇಹಿ ಅಂತ ಕೂಡ ಹೇಳ್ಬೋದು. ಆಟೋಮ್ಯಾಟಿಕ್ ಕಾರು ಅಂತ ಹೇಳಿ ನೋಡಿದಾಗ 1ರಿಂದ 2 ಲಕ್ಷ ರೂಪಾಯಿ ಜಾಸ್ತಿ ಇರುತ್ತೆ. ಹಾಗೇನೆ ಮೈಲೇಜು, ಮ್ಯಾನ್ಯುವಲ್ ಕಾರು ಹೈವೇಗಳಲ್ಲಿ ಉತ್ತಮ ಮೈಲೇಜ್ ಅನ್ನ ಕೊಡುತ್ತೆ, ಆದ್ರೆ ಆಟೋಮ್ಯಾಟಿಕ್ ಕಾರುಗಳು ಸಿಟಿ ಟ್ರಾಫಿಕ್ ನಲ್ಲಿ ಉತ್ತಮ ಮೈಲೇಜ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಮೇಂಟೆನೆನ್ಸ್, ಈ ಮ್ಯಾನ್ಯುವಲ್ ಕಾರು ಸರಳ ಮತ್ತು ಅಗ್ಗ ಅಂತ ಹೇಳ್ಬೋದು. ಬಟ್ ಆಟೋಮ್ಯಾಟಿಕ್ ಕಾರು ಮ್ಯಾನ್ಯುವಲ್ ಕಾರಿಗೆ ಕಂಪೇರ್ ಮಾಡಿದಾಗ ಒಂದ್ ಸ್ವಲ್ಪ ದುಬಾರಿ ಅಂತ ಅನಿಸ್ತದೆ. ಸೊ ಇನ್ನು ಬಳಕೆ, ಹಳ್ಳಿ ಅಥವಾ ಬೆಟ್ಟದ ಪ್ರದೇಶಗಳಿಗೆ, ಘಾಟ್ ಸೆಕ್ಷನ್ಗಳಿಗೆ ಮ್ಯಾನ್ಯುವಲ್ ಕಾರ್ ಉತ್ತಮ ಅಂತ ಹೇಳ್ಬೋದು. ಆಟೋಮ್ಯಾಟಿಕ್ ಕಾರು ಅಂತ ಹೇಳಿ ಬಂದಾಗ ಇದು ಸಿಟಿಯಲ್ಲಿ ಡ್ರೈವ್ ಮಾಡೋದಕ್ಕೆ ಉತ್ತಮ ಅಂತ ನಾವು ಹೇಳ್ಬೋದು. ಸೊ ಹಾಗಿದ್ರೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಕಾರುಗಳಲ್ಲಿ ಪ್ಲಸ್ ಪಾಯಿಂಟ್, ಮೈನಸ್ ಪಾಯಿಂಟ್ ಏನು ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಮ್ಯಾನ್ಯುವಲ್ ಕಾರ್. ಇದರ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಆರಂಭಿಕ ಬೆಲೆ ಕಡಿಮೆ, ಘಾಟ್ ಸೆಕ್ಷನ್ಗಳಲ್ಲಿ ಉತ್ತಮ ಹಿಡಿತ ಸಿಗುತ್ತೆ, ಹೈವೇನಲ್ಲಿ ಒಳ್ಳೆಯ ಮೈಲೇಜ್ ಅನ್ನ ಈ ಕಾರುಗಳು ಕೊಡಬಹುದು. ಇದರ ಮೈನಸ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ಸಿಟಿ ಟ್ರಾಫಿಕ್ ನಲ್ಲಿ ನಿಮಗೆ ಪದೇ ಪದೇ ಕ್ಲಚ್ ಒತ್ತಿ ಕಾಲು ನೋವು ಬರ್ಬೋದು. ಹೊಸಬರಿಗೆ ಇದನ್ನ ಕಲಿಯೋದು ಒಂದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಆಟೋಮ್ಯಾಟಿಕ್ ಕಾರುಗಳ ಪ್ಲಸ್ ಏನು, ಮೈನಸ್ ಏನು? ಇದರ ಪ್ಲಸ್ ಪಾಯಿಂಟ್ ಟ್ರಾಫಿಕ್ ನಲ್ಲಿ ಆರಾಮದಾಯಕ ಚಾಲನೆ, ಮರು ಮಾರಾಟ ಮಾಡುವಾಗ ಒಂದ್ ಸ್ವಲ್ಪ ಡಿಮ್ಯಾಂಡ್ ಕೂಡ ಹೆಚ್ಚು ಸಿಗಬಹುದು. ಮೈನಸ್ ಪಾಯಿಂಟ್ಸ್ ಏನು ಅಂತ ಹೇಳಿದ್ರೆ ಮ್ಯಾನ್ಯುವಲ್ ಕಾರಿಗಿಂತ 1-2 ಲಕ್ಷ ರೂಪಾಯಿ ದುಬಾರಿ, ಹಾಗೇನೆ
ರಿಪೇರಿ ಖರ್ಚು ಒಂದು ಸ್ವಲ್ಪ ಜಾಸ್ತಿ ಬರ್ಬೋದು ಅಂತ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಕಾಸ್ಟ್ ಅಂಡ್ ಮೈಂಟೆನೆನ್ಸ್ ಅಂತ ಹೇಳಿ ನೋಡಿದ್ರೆ ನೋಡಿ, ಖರೀದಿ ಬೆಲೆ ಭಾರತದಲ್ಲಿ ಒಂದೇ ಮಾಡೆಲ್ನ ಮ್ಯಾನ್ಯುವಲ್ ಕಾರಿಗಿಂತ ಆಟೋಮ್ಯಾಟಿಕ್ ಕಾರಿನ ಬೆಲೆ ಸುಮಾರು 1-2 ಲಕ್ಷ ರೂಪಾಯಿ ಹೆಚ್ಚಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದು ಮೈಂಟೆನೆನ್ಸ್. ಮ್ಯಾನ್ಯುವಲ್ ಕಾರಿನಲ್ಲಿ ಬಿಡಿ ಭಾಗಗಳು ಅಂದ್ರೆ ಪಾರ್ಟ್ಸ್, ಸ್ಪೇರ್ ಪಾರ್ಟ್ಸ್ ಕಡಿಮೆ ಇರೋದ್ರಿಂದ ಸರ್ವಿಸ್ ಅಗ್ಗ, ಆಟೋಮೆಟಿಕ್ ಗೇರ್ ಬಾಕ್ಸ್ ವಿನ್ಯಾಸ ಒಂದು ಸ್ವಲ್ಪ ಜಟಿಲವಾಗಿರೋದ್ರಿಂದ ಸರ್ವಿಸ್ ಬಿಲ್ ಒಂದು ಸ್ವಲ್ಪ ಜಾಸ್ತಿ ಬರ್ಬೋದು ಅಂತ ನಾವು ಹೇಳ್ಬೋದು. ಸೊ ಇನ್ನು ಮೂರನೇದು ಇನ್ಶೂರೆನ್ಸ್. ಆಟೋಮ್ಯಾಟಿಕ್ ಕಾರಿನ ಬೆಲೆ ಮತ್ತು ರಿಪೇರಿ ಖರ್ಚು ಹೆಚ್ಚಿರೋದ್ರಿಂದ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ನೀವು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ಗೆ ಕಂಪೇರ್ ಮಾಡಿದಾಗ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಮೈಲೇಜ್. ಸೊ ಮೈಲೇಜ್ ವಿಷಯ, ಫ್ಯೂಯಲ್ ಎಫಿಷಿಯನ್ಸಿ ನೋಡೋದಿದ್ರೆ ಸಿಟಿ ಟ್ರಾಫಿಕ್, CVT ಮಾದರಿ ಆಟೋಮ್ಯಾಟಿಕ್ ಕಾರುಗಳು ನಗರ ಪ್ರದೇಶಗಳಂದ್ರೆ ಸಿಟಿಯಲ್ಲಿ ಮ್ಯಾನ್ಯುವಲ್ ಕಾರಿಗಿಂತ ಉತ್ತಮ ಅಥವಾ ಸಮನಾದ ಮೈಲೇಜ್ ಅನ್ನ ಕೊಡ್ಬೋದು. ಅದೇ ನಾವು ಹೈವೇಗೆ ಬಂದ್ರೆ ಕಾರ್ ತಗೊಂಡು ಲಾಂಗ್ ಡ್ರೈವ್ ಹೋದಾಗ ಮ್ಯಾನ್ಯುವಲ್ ಕಾರುಗಳು ಅತಿ ಹೆಚ್ಚು ಮೈಲೇಜ್ ನೀಡುವಂತ ಸಾಧ್ಯತೆ ಇದೆ. ಹಾಗೇನೆ ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಘಾಟ್ ಸೆಕ್ಷನ್. ಎಂಜಿನ್ ಕಂಟ್ರೋಲ್ ಮ್ಯಾನ್ಯುವಲ್ ಕಾರಿನಲ್ಲಿ ಚೆನ್ನಾಗಿರೋದ್ರಿಂದ ಅಲ್ಲಿ ಮ್ಯಾನ್ಯುವಲ್ ಕಾರಿನದ್ದೇ ಮೇಲುಗೈ ಅಂತ ನಾವು ಹೇಳ್ಬೋದು. ಇನ್ನು ಸಿಟಿ ವರ್ಸಸ್ ಘಾಟ್ ಸೆಕ್ಷನ್ಗೆ ಯಾವುದು ಸೂಕ್ತ ಅಂತ ಹೇಳಿ ನೋಡಿದ್ರೆ, ನೀವು ಬೆಂಗಳೂರು, ಮುಂಬೈ ಅಥವಾ ದೆಹಲಿ ಅಂತ ವಿಪರೀತ ಟ್ರಾಫಿಕ್ ಇರುವಂತ ಸಿಟಿಗಳಲ್ಲಿ ವಾಸಿಸ್ತಾ ಇದ್ರೆ ಕಣ್ಣು ಮುಚ್ಚಿ ಆಟೋಮೆಟಿಕ್ ಕಾರನ್ನ ಆರಿಸಿಕೊಳ್ಳಬಹುದು. ಯಾಕಂದ್ರೆ ಪದೇ ಪದೇ ಕ್ಲಚ್ ಒತ್ತುವಂತ ಕಿರಿಕಿರಿ ಇರೋದಿಲ್ಲ. ಒಂದು ವೇಳೆ ನೀವು ಕೊಡಗು, ಚಿಕ್ಕಮಗಳೂರು ಅಥವಾ ಮಲೆನಾಡಿನಂತಹ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ವಾಸಿಸ್ತಾ ಇದ್ರೆ ಅಥವಾ ಹೆಚ್ಚಾಗಿ ಆ ರಸ್ತೆಗಳಲ್ಲಿ, ಹಳ್ಳಿ ರಸ್ತೆಗಳಲ್ಲಿ ಓಡಾಡುವಂತದ್ದಾದ್ರೆ ಮ್ಯಾನ್ಯುವಲ್ ಕಾರು ಬೆಸ್ಟ್. ಯಾಕಂದ್ರೆ ಕಡಿದಾದ ರಸ್ತೆಗಳಲ್ಲಿ ಗೇರ್ ಕಂಟ್ರೋಲ್ ಮತ್ತು ಎಂಜಿನ್ ಬ್ರೇಕಿಂಗ್ ಮ್ಯಾನ್ಯುವಲ್ ಕಾರ್ನಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ನೀವು ಮ್ಯಾನ್ಯುವಲ್ ಕಾರನ್ನ ಪರಿಗಣಿಸಬಹುದು. ಸೊ ಟೋಟಲ್ ಆಗಿ ನಾವು ಕಂಪೇರ್ ಮಾಡಿ ನೋಡಿದಾಗ ಯಾವುದು ಬೆಸ್ಟ್ ಅನ್ನೋದು ನಿಮ್ಮ ಅವಶ್ಯಕತೆ ಮತ್ತು ಬಜೆಟ್ ಮೇಲೆ ನಿರ್ಧಾರವಾಗುತ್ತೆ. ಮ್ಯಾನ್ಯುವಲ್ ಕಾರನ್ನು ನೀವು ಆರಿಸ್ತೀರಿ ಅಂತ ಹೇಳಿದ್ರೆ, ಅಂದ್ರೆ ಒಂದು ವೇಳೆ ನಿಮಗೆ ಬಜೆಟ್ ಮುಖ್ಯವಾಗಿದ್ರೆ ಮತ್ತು ಕಾರಿನ ಮೇಲೆ ಸಂಪೂರ್ಣ ಕಂಟ್ರೋಲ್ ನಿಮಗೆ ಇರಬೇಕು ಅಂತ ಅನ್ಕೊಂಡ್ರೆ ನೀವು ಮ್ಯಾನ್ಯುವಲ್ ಕಾರನ್ನು ಆರಿಸಿಕೊಳ್ಬಹುದು. ಅದೇ ಆಟೋಮ್ಯಾಟಿಕ್ ಕಾರನ್ನು ಆರಿಸ್ತೀರಿ ಅಂತ ಹೇಳಿದ್ರೆ, ಒಂದು ವೇಳೆ ನಿಮಗೆ ಆರಾಮದಾಯಕ ಪ್ರಯಾಣ ಬೇಕು ಮತ್ತು ಸಿಟಿ ಟ್ರಾಫಿಕ್ ನಲ್ಲಿ ಸುಲಭವಾಗಿ ಓಡಾಡಬೇಕು ಅಂತೇಳಿ ಅನ್ಕೊಳ್ಳುವವರಾದ್ರೆ ನೀವು ಆಟೋಮೆಟಿಕ್ ಕಾರನ್ನ ಪರಿಗಣಿಸಬಹುದು. ಸೊ ನೋಡಿದ್ರಲ್ಲ, ನಾನು ಸಿಂಪಲ್ ಆಗಿ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕಾರುಗಳ ವ್ಯತ್ಯಾಸವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಫೈನಲಿ ನೀವು ಕಾರನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದಾಗ ಇವೆರಡನ್ನ ಪರಿಗಣಿಸಿ ನಿಮಗೆ ಯಾವುದು ಸೂಕ್ತ ಅಂತ ಹೇಳುವಂತದ್ದನ್ನು ನೋಡ್ಕೊಂಡು ನೀವು ಖರೀದಿಸಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ. ಹಾಗೇನೆ ಕಾರ್ ಪರ್ಚೇಸ್ ಮಾಡಬೇಕು, ಇನ್ನೂ ಕೂಡ ಗೊಂದಲದಲ್ಲಿದ್ದಾರೆ ಅಂತ ಹೇಳುವಂತವ್ರು ಯಾರಾದ್ರೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಯಲ್ಲಿ ಇದ್ರೆ ಅಂತವರಿಗೆ ಇದನ್ನ ಶೇರ್ ಮಾಡಿ. ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. Bosswala. Be the boss.